ಅದು ಪುರಾತನ ಕಾಲ. ಇಂದಿನ ಲೋಕ ಕಲ್ಪನೆ ಮಾಡಲಾರದಷ್ಟು ಮಹತ್ವದ ಯುಗ. ಆ ಕಾಲದಲ್ಲಿ ಉಜ್ಜಯಿನಿ ಎಂಬ ಮಹಿಮೆಯ ರಾಜ್ಯ, ವೀರರ ಮನೆ, ಜ್ಞಾನಿಗಳ ಸ್ಥಳ, ಧರ್ಮದ ತಾಯ್ನಾಡು ಎಂದು ಪ್ರಸಿದ್ಧವಾಗಿತ್ತು. ಆ ರಾಜ್ಯದ ರಾಜ ವಿಕ್ರಮಾದಿತ್ಯ ನ್ಯಾಯ, ಧೈರ್ಯ, ತ್ಯಾಗ, ನಿಲುವು ಮತ್ತು ಮಾನವೀಯತೆಯಿಂದ ಪ್ರಸಿದ್ಧ. ರಾಜ್ಯದ ಪ್ರತಿಯೊಬ್ಬ ಪ್ರಜೆ ರಾಜನನ್ನು ದೇವರಂತೆ ನೋಡುತ್ತಿದ್ದರು. ಯಾವ ಸಮಸ್ಯೆಯಾದರೂ, ಯಾರಿಗೂ ಕಷ್ಟ ಬಂದರೂ ವಿಕ್ರಮ ಮುಂದೆ ಬಂದು ಪರಿಹರಿಸುವನು. ರಾಜದರ್ಶನದಲ್ಲಿ ಯಾವಾಗಲೂ ಜನರ ಗುಂಪು, ತಮ್ಮ ತಮ್ಮ ಬೇಡಿಕೆ ಮತ್ತು ಕಷ್ಟಗಳನ್ನು ಹೇಳಲು. ಆದರೆ ಒಂದು ದಿನ ಅದರ ಶಾಂತಿಯನ್ನು ಒಡೆದು ಹಾಕುವಂತೆ ಅಪ್ರತೀಕ್ಷಿತ ಘಟನೆ. ಮಹಾರಾಜನೇ, ದ್ವಾರದ ಬಳಿ ಒಬ್ಬ ಅದ್ಭುತ ತಪಸ್ವಿ ನಿಂತಿದ್ದಾರೆ. ಕಣ್ಣುಗಳು ಬೆಂಕಿಯಂತೆ ಉರಿಯುತ್ತಿವೆ. ಮುಖದಲ್ಲಿ ಭಸ್ಮ, ಕೂದಲು ಜಟೆಯಾಗಿ ಬೆಂಕಿಯಂತೆ ಎದ್ದಿದೆ. ಅವರು ನಿಮಗೆ ತುರ್ತಾಗಿ ದರ್ಶನ ಬೇಕೆಂದು ಹೇಳಿದ್ದಾರೆ. ಅವರ ಕಣ್ಣು ನೋಡಿದ ಕ್ಷಣದಲ್ಲೇ ನಮ್ಮ ದೇಹ ಲರ್ಗುತ್ತಿದೆ. ಅವರು ಸಾಮಾನ್ಯ ಯೋಗಿ ಅಲ್ಲ ಅಂತ ಸ್ಪಷ್ಟ. ಜ್ಞಾನಿಗಳಿಗೂ ಯಾತ್ರಿಕರಿಗೂ ಯೋಗಿಗಳಿಗೂ ನನ್ನ ಅರಮನೆಯ ಬಾಗಿಲು ಯಾವಾಗಲೂ ತೆರೆಯಲ್ಲಿದೆ. ದ್ವಾರಪಾಲಕರೇ, ಅವರನ್ನು ಒಳಕ್ಕೆ ಕರೆತರಿ. ಮಹಾರಾಜ ವಿಕ್ರಮಾದಿತ್ಯ, ನಿಮ್ಮ ಧೈರ್ಯ, ನಿಮ್ಮ ನ್ಯಾಯ ಮತ್ತು ನಿಮ್ಮ ತ್ಯಾಗದ ಬಗ್ಗೆ ನಾನು ಬಹಳ ಕೇಳಿದ್ದೇನೆ. ಇಂದು ನಾನು ನಿಮ್ಮ ಮುಂದೆ ಒಂದೇ ವಿನಂತಿ ಮತ್ತು ದೊಡ್ಡ ಪರೀಕ್ಷೆಗಾಗಿ ಬಂದಿದ್ದೇನೆ. ನನ್ನ ತಪಸ್ಸಿನ ಫಲ ದೊರೆಯಲು ಒಂದು ಮಹಾಯಜ್ಞ ಮಾಡಬೇಕಿದೆ. ಆ ಯಜ್ಞಕ್ಕೆ ಒಂದು ಶವ ಬೇಕು. ಆ ಶವ ಶ್ಮಶಾನವನದ ಮಧ್ಯದ ದೊಡ್ಡ ಶಿಂಶಾಪಾ ಮರದಲ್ಲಿ ತಲೆ ಕೆಳಗಾಗಿ ನೇತಾಡುತ್ತಿದೆ. ಅದನ್ನು ಯಾರೂ ಹತ್ತಿರ ಹೋದರೂ ಕೂಪುತ್ತಾ ಓಡಿ ಹೋಗುತ್ತಾರೆ. ಯೋಗಿರಾಜ, ಜನೋಪಕಾರಕ್ಕೆ ಬೇಕಾದ್ರೆ ನಾನು ಪ್ರಾಣ ಹೋದ್ರೂ ಪರವಾಗಿಲ್ಲ. ನಾನು ಆ ಶವವನ್ನು ತಂದುಕೊಡುತ್ತೇನೆ. ರಾಜನೇ, ನೀನು ಕೇಳಬೇಕಾದ ಮುಖ್ಯ ವಿಷಯ ಇನ್ನೂ ಇದೆ. ಅದು ಸಾಮಾನ್ಯ ಶವವಲ್ಲ. ಅದಕ್ಕೆ ಬೇತಾಳ ಎಂಬ ಆತ್ಮ ಸೇರಿಕೊಂಡಿದೆ. ಅದನ್ನು ಹೊತ್ತುಕೊಂಡು ಬರಲು ಪ್ರಯತ್ನಿಸಿದಾಗ ಅದು ಮಾತನಾಡುತ್ತದೆ, ಕತೆ ಹೇಳುತ್ತದೆ, ಪ್ರಶ್ನೆ ಕೇಳುತ್ತದೆ. ನೀನು ಉತ್ತರ ಗೊತ್ತಿಲ್ಲದಿದ್ದರೂ ಮೌನವಾಗಬಾರದು. ಉತ್ತರ ನೀಡಿದರೆ ಅದು ನಗು ಮಾಡಿ ಮರಕ್ಕೆ ಹಾರಿ ಹೋಗುತ್ತದೆ ಮತ್ತು ನೀನು ಮತ್ತೆ ಮತ್ತೆ ಹೋಗಿ ಅದನ್ನು ತಂದುಕೊಳ್ಳಬೇಕಾಗುತ್ತದೆ. ಇದು ಸುಲಭ ಪರೀಕ್ಷೆಯಲ್ಲ ರಾಜನೇ. ನಿನ್ನ ಬುದ್ಧಿ, ತಾಳ್ಮೆ ಮತ್ತು ಧೈರ್ಯ ಎಲ್ಲವನ್ನೂ ಪರೀಕ್ಷಿಸಲು ಈ ಕಾರ್ಯ. ಕ್ಷಾತ್ರಧರ್ಮ ಮತ್ತು ಮಾನವ ಧರ್ಮ ಎರಡನ್ನೂ ಉಳಿಸಬೇಕೆಂಬುದು ನನ್ನ ಕರ್ತವ್ಯ. ನಾನು ಹಿಂದಿರುಗುವುದಿಲ್ಲ. ಮಧ್ಯರಾತ್ರಿ ಆಕಾಶ ಮೋಡಗಳಿಂದ ಮುಚ್ಚಿಕೊಂಡಿತ್ತು. ಮಿಂಚುಕಿಡಿಗಳು ಕತ್ತಲೆಯನ್ನು ಕತ್ತರಿಸುತ್ತಿದ್ದವು. ಗಾಳಿ ಕೂಗಿ ಶವಗಳ ರೋದನದಂತೆ ಕೇಳಿಸುತ್ತಿತ್ತು. ನಾಯಿ, ಗಿಡುಗು, ಕಾಗೆಗಳು ಕೂಗುತ್ತಾ ಓಡಾಡುತ್ತಿದ್ದರು. ಅವನು ಒಂದು ಕೈಯಲ್ಲಿ ಜ್ವಾಲೆಯ ಜ್ಯೋತಿ, ಮತ್ತೊಂದು ಕೈಯಲ್ಲಿ ಖಡ್ಗ ಹಿಡಿದು ಶ್ಮಶಾನದ ದಿಕ್ಕಿಗೆ ಹೆಜ್ಜೆ ಹಾಕಿದ. ಯೋಧನ ಹೆಜ್ಜೆ ಭೂಮಿ ಕಂಪಿಸುವಂತಿತ್ತು. ಈ ಮರ, ಈ ಕತ್ತಲೆ, ಈ ಮೌನ ಎಲ್ಲವೂ ವಿಚಿತ್ರ. ಆಕಾಶ ಏನೋ ಹೇಳೋದಂತೆ ಇದೆ, ಆದರೆ ನಾನು ಹಿಂದೆ ಸರಿಯುವುದಿಲ್ಲ. ಯಾರು ನೀನು? ನನ್ನನ್ನು ಹೊತ್ತುಕೊಂಡು ಹೋಗುವಷ್ಟು ಧೈರ್ಯವಿದ್ದವನೇ? ನನ್ನ ಧ್ವನಿ ಕೇಳಿ ಓಡದೆ ಬಿದ್ದು ದುಸ್ಸಾಹಸ ಮಾಡುತ್ತಿದೀಯಾ? ನೀನು ಯಾರು ಹೇಳು? ನಾನು ಉಜ್ಜಯಿನಿಯ ರಾಜ ವಿಕ್ರಮಾದಿತ್ಯ. ನಿನ್ನನ್ನು ಯೋಗಿಯ ಬಳಿಗೆ ತೆಗೆದುಕೊಂಡು ಹೋಗುವುದು ನನ್ನ ವಾಗ್ದಾನ. ನಿನ್ನ ಮಾತುಗಳು ನನ್ನ ಮನಸ್ಸನ್ನು ತಡೆಯಲಾರವು. ಧೈರ್ಯವಿದೆ, ನೋಡೋಣ. ಆದರೆ ನಿಯಮ, ನಾನು ಹೇಳುವ ಕಥೆಗೆ ನೀನು ಉತ್ತರ ಕೊಡಲೇಬೇಕು. ಉತ್ತರ ಗೊತ್ತಿದ್ದರೂ ಮೌನವಾಗಬಾರದು. ಒಂದು ತಪ್ಪು ಉತ್ತರ, ನಿನ್ನ ಜೀವ ಹೋಗುತ್ತೆ. ಒಂದು ಸರಿಯಾದ ಉತ್ತರ, ನಾನು ಮರಕ್ಕೆ ಹಾರಿಬಿಡುತ್ತೇನೆ. ಹ ಹ ಹ. ಕಥೆ ಹೇಳು ಬೇತಾಳ. ಮಹಾರಾಜ ವಿಕ್ರಮ, ಈಗ ನಾನು ಹೇಳಲಿರುವ ಕಥೆ ಮಾನವ ಹೃದಯದ ಗೂಢ ರಹಸ್ಯಗಳ, ಪ್ರೀತಿ, ದ್ರೋಹ, ತ್ಯಾಗ ಮತ್ತು ಸತ್ಯನಿಷ್ಠೆಯ ಪರೀಕ್ಷೆಯ ಕಥೆ. ಕೇಳು, ಹಿಂದುಳಿಯದೆ ಕೇಳು, ಯೋಚಿಸಿ ಮತ್ತು ಕೊನೆಯಲ್ಲಿ ಉತ್ತರಿಸು. ತಪ್ಪಾದರೆ ನಿನ್ನ ಮೆಲುಕು ಹಾಳು, ಸರಿಯಾದರೂ ನಾನು ಹಿಂತಿರುಗುತ್ತೇನೆ ಆದಾಗ. ಬೇತಾಳ, ನನಗೆ ಪರೀಕ್ಷೆಗಳ ಭಯವಿಲ್ಲ. ನಿನ್ನ ಕಥೆ ಕೇಳಲು ಸಿದ್ಧ.
ಹೇಳು. ಹ ಹ ಹ ಹ. ಒಂದು ಕಾಲದಲ್ಲಿ ಅವಂತಿ ರಾಜ್ಯದ ಅರಸ ವೀರಸೇನ. ಅವರಿಗೆ ಅನುಸೂಯ ಎಂಬ ಹೆಸರಿನ ಸುಂದರ ಜಾಣ ಧರ್ಮನಿಷ್ಠ ರಾಜಕುಮಾರಿ. ಅವಳು ಸೌಂದರ್ಯದ ಮೂಲಕ ಪ್ರಸಿದ್ಧಳಾಗಿದ್ದರೂ ಅವಳ ಪರಿಶುದ್ಧತೆ, ಜ್ಞಾನ, ಮಾನವೀಯತೆ ರಾಜ್ಯದ ಜನರ ಹೃದಯ ಗೆದ್ದಿತ್ತು. ಮಹಾರಾಜ, ದೇವರಾಜ, ಇಂದ್ರ ಮಹೋತ್ಸವದ ನಿಮಿತ್ತವಾಗಿ ನಿಮ್ಮ ಅರಮನೆಯಲ್ಲಿ ಆಯೋಜಿಸಿದ ಸ್ವಯಂವರಕ್ಕೆ 3 ವೀರ ಯೋಧರು ಬಂದಿದ್ದಾರೆ. ಪ್ರತಿಯೊಬ್ಬನೂ ಮಹಾನ್ ಗುಣಗಳಿಂದ ಕೂಡಿದ್ದವರು. ರಾಜಕುಮಾರಿ ಯಾರನ್ನು ಆಯ್ಕೆ ಮಾಡುತ್ತಾರೆ ಎಂಬ ಕುತೂಹಲ ರಾಜ್ಯದ ಎಲ್ಲರಲ್ಲಿಯೂ ಇದೆ. ಅನುಸೂಯ ತನ್ನ ಇಷ್ಟದ ಆಯ್ಕೆ ಮಾಡಿಕೊಂಡು ತನ್ನ ಹೃದಯ ಹೇಳುವ ದಾರಿಗೆ ಹೋಗುವಳು. ನಾನು ಬಲವಂತ ಮಾಡುವುದಿಲ್ಲ. ಯಾರು ನನ್ನ ಭವಿಷ್ಯದ ನಾಥರಾಗಲಿದ್ದಾರೆ ಎನ್ನುವುದನ್ನು ನಾನು ಅವರ ಪ್ರಾಣಪಣದ ಸತ್ಯತೆ ಮತ್ತು ಮಾನವೀಯ ಮೌಲ್ಯಗಳಿಂದ ನಿರ್ಧರಿಸುತ್ತೇನೆ. ವೀರಧನ್ವ ಯುದ್ಧಕಲೆಯಲ್ಲಿ ಅಪಾರ, 1000 ಸಮರಗಳನ್ನು ಜಯಿಸಿದವನು. ಚಂದ್ರವರ್ಮ ಜ್ಞಾನ, ನೀತಿ, ರಾಜತಂತ್ರದಲ್ಲಿ ಪರಿಣತಿ ಹೊಂದಿದ ಮಹಾತಾತ್ವಿಕ. ಭೀಮ್ಸೇನ್ ಅಪಾರ ಧೈರ್ಯ, ಬಲಶಾಲಿ, ದಾನಶೀಲ, ಸಾಮಾನ್ಯರನ್ನು ಉದ್ಧಾರ ಮಾಡಿದವ. ರಾಜಕುಮಾರಿಯೇ, ನಾನು ದೇಶಕ್ಕಾಗಿ 1000 ರಣರಂಗ ಕಂಡಿದ್ದೇನೆ. ಶತ್ರುಗಳು ನನ್ನ ಹೆಸರಿಗೆ ನಡುಗುತ್ತಾರೆ. ನಿಮ್ಮ ರಕ್ಷಣೆಗೆ ನನ್ನ ಕೈಯಲ್ಲಿ ಕತ್ತಿಯಿದೆ, ಹೃದಯದಲ್ಲಿ ಪ್ರೀತಿ. ಅನುಸೂಯಾದೇವಿ, ನಾನು ಬಲದ ಮೇಲೆ ನಂಬಿಕೆಯಿಲ್ಲ. ಬುದ್ಧಿ, ಜ್ಞಾನ, ರಾಜತಂತ್ರ ರಾಜ್ಯವನ್ನು ಉಳಿಸುವ ನಿಜವಾದ ಆಯುಧಗಳು. ನಿಮ್ಮೊಂದಿಗೆ ಜೀವನ ಬಾಳುವ ಬಯಕೆ ಜ್ಞಾನ ಪದ್ಧತಿಯ ಮೇಲೆ. ನನಗೆ ಕೀರ್ತಿ ಬೇಡ, ಜನರ ಸೇವೆ ನನ್ನ ಧರ್ಮ. ನಾನು ಹೃದಯವನ್ನು ಮುರಿಯಲಿಲ್ಲ, ಹಿತವನ್ನೇ ಹಂಚಿದೆ. ನಿನ್ನನ್ನೇ ಆರಾಧಿಸುವೆ, ರಕ್ಷಿಸುವೆ. ಸ್ವಯಂವರದ ರಾತ್ರಿ ಒಂದು ದೈತ್ಯ ರಾಕ್ಷಸ ಅರಮನೆಯನ್ನು ದಾಳಿ ಮಾಡುತ್ತಾನೆ. ಜನರು ಆಕ್ರಂದನ ಮಾಡುತ್ತಾರೆ, ಗೋಜಿಗೆ ಸಿಲುಕುತ್ತಾರೆ. ಯಾರಾದರೂ ರಕ್ಷಿಸಿರಿ, ಜನರು ಸಾಯುತ್ತಿದ್ದಾರೆ. ಮಹಾರಾಣಿ, ನಾನು ಅವನನ್ನು ಕೊಂದು ಬಿಡುತ್ತೇನೆ. ಜನರನ್ನು ಸುರಕ್ಷಿತರನ್ನಾಗಿ ಮಾಡಿ ಮೊದಲು ಜೀವ. ಹೊಸಾಸ್ತ್ರವಿಲ್ಲದೆ ಆ ದೈತ್ಯನನ್ನು ಜಯಿಸಲಾಗುವುದಿಲ್ಲ. ನಾನು ಅವನ ರಹಸ್ಯ ತಿಳಿದಿದ್ದೇನೆ. ಯೋಧರೇ, ನಿಜವಾದ ವೀರನು ಯಾರು? ಕತ್ತಿಯಿಂದ ಹೋರಾಡುವವನ, ಬುದ್ಧಿಯಿಂದ ಉಳಿಸುವವನ, ಜನರ ಜೀವ ಉಳಿಸುವವನ? ಈ ಪ್ರಶ್ನೆಗೆ ಉತ್ತರ ತಿಳಿಯದೆ ನಾನು ನಿರ್ಧಾರ ಹೇಳಲು ಸಾಧ್ಯವಿಲ್ಲ. ಏ ವಿಕ್ರಮ, ಈಗ ಹೇಳು, ಈ ಯೋಧರಲ್ಲಿ ಯಾರು ನಿಜವಾದ ವೀರ? ಅವಳಿಗೆ ಯಾರು ಸೂಕ್ತವರ? ಪ್ರೀತಿ, ಜ್ಞಾನ, ಕರುಣೆ ಇವುಗಳಲ್ಲಿ ಯಾವುದು ರಾಜಕೀಯದ ಆಧಾರ? ಹೇಳು, ನಿನ್ನ ಉತ್ತರವೇ ಪಾತ್ರಗಳ ಭವಿಷ್ಯ. ಪರಾಕ್ರಮ ಇದ್ದರೆ ಯುದ್ಧ ಗೆಲ್ಲಬಹುದು. ಜ್ಞಾನ ಇದ್ದರೆ ನೀತಿಯನ್ನು ರಕ್ಷಿಸಬಹುದು. ಆದರೆ ಹೃದಯದಲ್ಲಿ ಕರುಣೆ ಹಾಗೂ ಜನರ ಜೀವ ಉಳಿಸುವ ಮನಸ್ಸು ಇದ್ದರೆ ಅದು ನಿಜವಾದ ವೀರತ್ವ. ವೀರಧನ್ವ ತನ್ನ ಅಹಂಕಾರದಿಂದ ಸೋಲನುಭವಿಸಿದ. ಚಂದ್ರವರ್ಮ ಬುದ್ಧಿ ತೋರಿಸಿದರೂ ಜನರ ದುಃಖಕ್ಕೆ ಮುಟ್ಟಲಿಲ್ಲ. ಆದರೆ ಭೀಮಸೇನ್ ಜನರ ಕತ್ತಲೆಯಲ್ಲೂ ಬೆಳಕು ತಂದ. ಅವನ ದಯೆಯಿಂದ ರಾಜ್ಯ ಬಚಾವಾಯಿತು. ಅವನ ಪ್ರೀತಿ ಮತ್ತು ತ್ಯಾಗ ನಿಜವಾದ ಮೌಲ್ಯ. ಅದಕ್ಕಾಗಿ ರಾಜಕುಮಾರಿ ಅನುಸೂಯಾಳಿಗೆ ಸೂಕ್ತ ಪತಿ ಭೀಮಸೇನ್. ಹಾ ಹಾ ಹಾ, ವಿಕ್ರಮ, ನಿನ್ನ ಉತ್ತರ ಜಾಣರಂತೆ. ಜನರಿಗಾಗಿ ಜೀವ ತ್ಯಜಿಸುವವನೇ ರಾಜನಿಗೆ ಅಗತ್ಯ. ಆದರೆ ಕೇಳು, ನೀನು ಬಲ, ಬುದ್ಧಿ, ಹೃದಯದಲ್ಲಿ ಹೃದಯಕ್ಕೆ ಆದ್ಯತೆ ಕೊಟ್ಟಿದ್ದೀಯೆ. ನಿನ್ನ ಮಾತು ನ್ಯಾಯ. ಆದರೆ ನಿನಗೆ ಗೊತ್ತೇ, ಆ ನಿರ್ಧಾರವೇ ಆ 3 ಯೋಧರ ಜೀವದಲ್ಲಿ ಪ್ರಳಯ ತಂದದ್ದೇ. ಈ ಕಥೆಯ ಮುಂದಿನ ಕುತೂಹಲಕಾರಿ ಭಾಗಕ್ಕಾಗಿ ಪಾರ್ಟ್ 2 ಎಂದು ಕಾಮೆಂಟ್ ಮಾಡಿ. ಈ ಕಥೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.